ಪರಿಷತ್ನಲ್ಲಿಯೂ ಕೂಡ ಪ್ರತಿಧ್ವನಿಸಿದೆ ಮೊಬೈಲ್ ವೀಕ್ಷಣೆಯ ಪ್ರಕರಣ. ಸದನದ ಗೌರವಕ್ಕೆ ಧಕ್ಕೆ ಮಾಡುವಂತಹ ಸಂಗತಿ, ಇಡೀ ರಾಷ್ಟ್ರದ ಕ್ಷಮೆ ಕೇಳುವಂತಹ ವಿಚಾರ ಇದಾಗಿರುತ್ತೆ. ಹೀಗಂತ ಪರಿಷತ್ನಲ್ಲಿ ಸಭಾನಾಯಕ SR ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. SR ಪಾಟೀಲ್ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಏಕಪಕ್ಷೀಯ ಹೇಳಿಕೆ ನೀಡದಂತೆ ಬಿಜೆಪಿ ಆಗ್ರಹವನ್ನ ಮಾಡಿದೆ. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಗಂಭೀರವಾದಂತ ವಿಚಾರದಲ್ಲಿ ಇಡೀ ಸದನವೇ ತನ್ನನ್ನೇ ತಾನು ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸ್ತ್ರೀಯ ಚಿತ್ರವನ್ನು ಜೂಮ್ ಮಾಡಿ ನೋಡೋದಾಗಲಿ, ಕ್ಯಾಂಡಿ ಕ್ರಶ್ ಅನ್ನುವಂಥ ಗೇಮನ್ನು ಆಡೋದಾದರೆ ಬಹುತರವಾಗಿ ಈ ರಾಜ್ಯಕ್ಕೆ ಇಂಥ ಜನಪ್ರತಿನಿಧಿಗಳು ಬೇಕು ಬೇಡ ಅನ್ನುವಂಥ ಚರ್ಚೆ ಜಿಜ್ಞಾಸೆ ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ಬಹಳಷ್ಟು ಸುದೀರ್ಘವಾಗಿ ಚರ್ಚೆ ಆಗುವಂಥ ಒಂದು ಹಂತ ತಲುಪಿದೆ. ದಯಮಾಡಿ ಇದರ ಬಗ್ಗೆ ಬಹಳಷ್ಟು ನೋವಿನಿಂದ ಈ ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ತಾವು ಹೇಳಿದ ಹಾಗೆ ತಾವು ನಿಜವಾಗಲೂ ಒಳ್ಳೆಯ ಆದೇಶವನ್ನು ನೀಡ್ತಾ ಇದ್ದೀರಿ. ಏಕಪಕ್ಷೀಯ ಹೇಳಿಕೆ ಸಭಾನಾಯಕರೇ ಏಕಪಕ್ಷೀಯ ಹೇಳಿಕೆ ಕೊಡಬೇಡಿ, ದಯವಿಟ್ಟು ಎಲ್ಲವನ್ನೂ ಹೇಳಿದ್ರ ಯಾವ್ದೋ ಮುಚ್ಕೊಂಡು ಯಾವ್ದನ್ನ ಹೇಳಕ್ ಅಂಬರೀಶ್ ನೋಡ್ಲಿಲ್ವಾ? ನೋಡಿದ್ರು ಅವರೇ ನೋಡಿದ್ರು. ಮಲ್ಲಿಕಾರ್ಜುನ ಅಂಬರೀಶ್ ನೋಡಿದ್ರು. ಸಭಾಪತಿ 4 ದಶಕಗಳಿಂದ ಸಾರ್ವಜನಿಕ ಬದುಕಿನಲ್ಲಿದ್ದೀನಿ. ಇನ್ನೂ ಆಗಿಲ್ಲ. ಇದು 2ನೇ ಬಾರಿ ನಡೀತಾ ಇದೆ. ಅಂದರೆ ಇವರಿಗೆ ಈ ಘಟನೆಯನ್ನ ಮಾಡ್ಕೊತಿದ್ದಾರೆ. ನಿಮ್ಮ ಪಕ್ಷದ ಒಬ್ಬ ಮಹಿಳೆ ಮಾಡಿದ್ದು ಸಭಾಪತಿಯವರೇ ಬಹಳ ಭಾರವಾದಂತ ಹೃದಯದಿಂದ ಬಹಳಷ್ಟು ನೋವಿನಿಂದ ಇಂಥ ಘಟನೆ ನಡೆದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಂದಿಷ್ಟೇ ವಿಚಾರ ಬೇಕು ಬೇಡ ಅನ್ನುವಂತ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಆ ದೃಷ್ಟಿಯಿಂದ ಇಂಥ ಜನಪ್ರತಿನಿಧಿಗಳಿಗೆ ಮನೆಗೆ ಕಳಿಸೋದು ಬಹಳ ಒಳ್ಳೆಯದು. ನನ್ನ ದೃಷ್ಟಿಯಿಂದ ಈ ಜನಪ್ರತಿನಿಧಿಗಳಿಂದ ಈ ರಾಜ್ಯಕ್ಕೆ ಏನೇನು ಉಪಕಾರ ಆಗುವುದಿಲ್ಲ. ಮತ್ತು ಇವರು ಈ ವಿಚಾರಕ್ಕೆ ಗಮನ ನೀತಿಕರವಾದಂತ ಘಟನೆ, ನಾಚಿಕೆಯಿಂದ ತಲೆ ತಗ್ಗಿಸುವಂತ ಘಟನೆಗೆ ಇವರು ಬೆಂಬಲ ನೀಡುವುದಾದರೆ ಬಹುತರವಾಗಿ ಇಡೀ ರಾಜ್ಯದ ರಾಷ್ಟ್ರದ ಕ್ಷಮೆ ಕೇಳುವಂತ ಒಂದು ಪ್ರಸಂಗ ಇದು. ಇಡೀ ರಾಷ್ಟ್ರದ ಕ್ಷಮೆ ಕೇಳುವಂತ ಒಂದು ಪ್ರಸಂಗ. ಕುತ್ಕೊಳ್ರಿ, ಈ ವಿಚಾರವನ್ನು ತಮ್ಮ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಎಂತ ಜನಪ್ರತಿನಿಧಿಗಳು ಈ ಸಾರ್ವಜನಿಕ ಬದುಕಿನಲ್ಲಿ ಇರಲಿಕ್ಕೆ ಅಯೋಗ್ಯರು ಎನ್ನುವಂತ ಮಾತನ್ನು ಕೂಡ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಸಭಾಪತಿ ಅವರೇ, ಶಾಸನ ಸಭೆಗೆ ಶಾಸಕರು ಏನಕ್ಕೆ ಬರೋದು? ಹೆಣ್ಮಕ್ಳ ಚಿತ್ರ ನೋಡ್ಲಿಕ್ಕ, ಒಂದೇ ಸಾರಿ 2ನೇ ಸಾರಿ ರಿಪೀಟ್ ಆಗ್ತಿರೋದು. ನಡವಳಿಕೆ ಏನ್ ಇವ್ರಿಗೆ ನಡವಳಿಕೆ ಇದೆ? ಯಾವ ಭಾರತದ ಸಂಸ್ಕೃತಿ ಇದು? ಯಾವ ಭಾರತದ ಸಂಸ್ಕೃತಿ? ಉತ್ತರ ಹೇಳಿ. ಭಾರತದ ಸಂಸ್ಕೃತಿ ವಾರಸುದಾರರಲ್ಲ, ಇದಕ್ಕೆ ಉತ್ತರ ಹೇಳಿ. ಯಾವ ಭಾರತದ ಸಂಸ್ಕೃತಿ? ಹೆಣ್ಮಕ್ಳ ಹಂಗಾಂಗವನ್ನ ಈ ಮೊಬೈಲ್ ಅಲ್ಲಿ ನೋಡಿ ಅಂತ ಹೇಳಿದಾರ? ಏನಕ್ಕೆ ಬರೋದು ಸಭೆಗೆ? ದಯಮಾಡಿ ಕೂತ್ಕೊಳ್ಳಿ. ಸಂವಿಧಾನಕ್ಕೆ ಒಂದು ದೊಡ್ಡ ಕಳಂಕ. ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ವಿಧಾನಸಭೆಗೆ ಕೂತ್ಕೊಳ್ಳಿ. ಸಭಾಪತಿ ಅವರೇ, ಹಿರಿಯರು ಮಾಡ್ಕೊಳ್ಬೇಕು. ತರಬೇತಿ ಕೊಟ್ಟಿದ್ರೆ ಏನ್ ತರಬೇತಿ ಮಾಡಿದ್ರಲ್ಲ, ಕಾಮಕರಿದ್ದಾರೆ ಅಂತ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ನೀವು ಟಾಲರೇಟ್ ಮಾಡ್ತೀರಾ? ನೀವು ಟಾಲರೇಟ್ ಮಾಡ್ತೀರಾ ಹೇಳಿ? ಏನಕ್ಕೆ ಬರೋದು ಶಾಸನ ಸಭೆಗೆ? ಸಮಸ್ಯೆಗಳನ್ನ ಬಗೆಹರಿಸೋದು, ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಬರೋದು. ಈ ರೀತಿ ಮಾಡ್ತಾರೆ. ಅವ್ರ ಪಕ್ಷದಿಂದ ಇಂಥವ್ರನ್ನ
ಇಂಥವ್ರು ಬೇಕಾ? ದಯವಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಇಂಥವ್ರು ಕೊಡಿ ಬೇಕಾ ಸರ್. ಅನ್ನೋದನ್ನ ಹೇಳಿ. ಹಾ? ಯಾಕೆ ಒಂದ್ ನಿಮಿಷ ಡಿಫೆಂಡ್ ಮಾಡ್ತೀರಾ? ಏನ್ ಮಾಡ್ತಿದ್ದೀರಿ ನೀವು? ಒಂದ್ ನಿಮಿಷ ಕುತ್ಕೋತೀರಾ? ಏನ್ ಮಾಡ್ತಿದ್ದೀರಿ? ಮೋಟಮ್ನವರು ದಯಮಾಡಿ ಕುತ್ಕೊಳ್ಳಿ, ದಯಮಾಡಿ ಕುತ್ಕೊಳ್ಳಿ, 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 ದಯಮಾಡಿ ಕುತ್ಕೊಳ್ಳಿ, ದಯಮಾಡಿ ಕುತ್ಕೊಳ್ಳಿ. ಒಂದ್ ನಿಮಿಷ ಮಧ್ಯ ನಾನು ನಿಂತಾಗ್ಲೂ ಮಾತಾಡ್ತೀರೇನು? ಸ್ವಲ್ಪ ಮಾತಾಡ್ರಿ. ಇಲ್ಲ ಗೊತ್ತಿದೆ ನನಗೆ. ನೋಡಿ, ಇಲ್ಲ ಇಲ್ಲ, ದಯಮಾಡಿ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಇಲ್ಲ ಇಲ್ಲ, ಕುತ್ಕೊಳ್ಳಿ. ನೋಡಿ, ಯಾರೇ ಕುತ್ಕೊಳ್ಳಿ. ಸ್ವಲ್ಪ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಾ? ಯಾಕೆ ಚರ್ಚೆ ಮಾಡ್ತೀರಾ? ಸುಮ್ಮನೆ ಇರ್ರಿ. ಘಟನೆ ಬಗ್ಗೆ ನಿಮಗೆ ಆಶೋತ್ತರಗಳಿಗೆ ವ್ಯತಿರಿಕ್ತವಾದಂಥ ಘಟನೆ ನಡೆದಿದೆಯಲ್ಲ, ಇದು ನಿಜವಾಗಲೂ ನಾಗರಿಕ ಜಗತ್ತೇ ತಲೆ ತಗ್ಗಿಸೋಕ್ಕಿಂತ ಇಡೀ ರಾಷ್ಟ್ರದ ಎಲ್ಲ ಸಾರ್ವಜನಿಕ ಬದುಕಿನಲ್ಲಿರುವಂತಹ ಜನಪ್ರತಿನಿಧಿಗಳು. ಇದು ಪರಿಷತ್ನಲ್ಲಿ ನಡೆದಂತಹ ಘಟನೆ. ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ನಿನ್ನೆ ಮೊಬೈಲ್ನಲ್ಲಿ ಒಂದು ದೃಶ್ಯವನ್ನ ನೋಡ್ತಾ ಇದ್ರು. ಅದು ವ್ಯಾಪಕವಾದಂತಹ ಖಂಡನೆಗೆ ವ್ಯಕ್ತವಾಗಿದೆ. ಇವತ್ತು ವಿಧಾನ ಪರಿಷತ್ನಲ್ಲಿಯೂ ಕೂಡ ಈ ಒಂದು ಚರ್ಚೆ ತೀರ ಗಂಭೀರ ಸ್ವರೂಪವನ್ನು ಪಡೆಯಿತು. SR ಪಾಟೀಲ್ ಈ ವಿಚಾರವನ್ನು ಎತ್ತಿಕೊಂಡ್ರು. ಇಡೀ ರಾಷ್ಟ್ರವೇ ತಲೆ ತಗ್ಗಿಸಬೇಕಾದಂಥ ಕೆಲಸವನ್ನು ಇಲ್ಲಿನ ಜನಪ್ರತಿನಿಧಿಗಳು ಮಾಡ್ತಿರುವಂಥದ್ದು ದುರಂತ. ಇವರ ರಾಜೀನಾಮೆಯನ್ನು ಪಡಿಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಷ್ಟು ಹೊತ್ತಿಗೆ ಬಿಜೆಪಿಯ ಸದಸ್ಯರು ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಏಕಪಕ್ಷೀಯವಾದಂಥ ನಿಲುವನ್ನು SR ಪಾಟೀಲ್ ಹೇಳ್ತಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಧ್ವನಿಗೂಡಿಸಿದಂಥ ಮೋಟಮ್ಮ ಅತ್ಯಂತ ಖಡಕ್ಕಾಗಿ ಬಿಜೆಪಿ ಪಕ್ಷದ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾವ ಕಾರಣಕ್ಕಾಗಿ ತಾವು ಸದನಕ್ಕೆ ಬರ್ತೀರಿ? ಹಾಗೆ ಇಂಥ ಅಶ್ಲೀಲ ದೃಶ್ಯಗಳನ್ನು ನೋಡೋದಕ್ಕೆ ನಿಮ್ಮನ್ನ ಜನ ಆಯ್ಕೆ ಮಾಡಿರುವುದು ಎನ್ನುವಂಥ ರೀತಿಯಲ್ಲಿ ಕಟುವಾದ ಮಾತಿನಲ್ಲಿ ನಿಂದಿಸ್ತಾರೆ. DH ಶಂಕರಮೂರ್ತಿ ಅವರು ಎಲ್ಲರನ್ನೂ ಕೂಡ ಒಂದು ಸಮಸ್ಥಿತಿಗೆ ತರುವಷ್ಟರಲ್ಲಿ ಹರಸಾಹಸ ಪಡಬೇಕಾಗಿತ್ತು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಪರಿಷತ್ನಲ್ಲಿಯೂ ಕೂಡ ಪ್ರತಿಧ್ವನಿಸಿದೆ. ತಾವೆಲ್ಲ ಹಿರಿಯರಾಗಿ ನಾಚಿಕೆ ಬರ್ಬೇಕ್ರಿ. ವ್ಯವಸ್ಥೆ ನಿಮ್ದು, ಅದನ್ನ ಡಿಫೆಂಡ್ ಮಾಡ್ತೀರ. ತಾವು ಹಿರಿಯರಾಗಿ ಡಿಫೆಂಡ್ ಮಾಡ್ತೀರಲ್ಲ, ಹೇಳ್ಬೇಕು, ಬುದ್ಧಿವಾದ ಹೇಳ್ಬೇಕು, ಚೀಮಾರಿ ಆಗ್ಬೇಕು ಅವ್ರಿಗೆ. ಅದ್ರ ಬಿಟ್ಟು ಮತ್ತೆ ಎದ್ದು ಮಾತಾಡ್ತೀರಂದ್ರೆ ಅವಮಾನ. ಇದು ಇಡೀ ವ್ಯವಸ್ಥೆಗೆ ಅವಮಾನ. ಇದು ಈಗೇನು ಮೋಟಮ್ನವರು ನಾನು ಹೇಳೋದು ಕೇಳ್ತೀರಾ? ನಾನು ಹೇಳೋದು ಕೇಳ್ತೀರೋ ಇಲ್ವೋ? ಮೋಟಮ್ನವರು ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ನೋಡಿ, ಸ್ವಲ್ಪ ಮಧ್ಯೆ ಮಾತಾಡಬೇಡಿ. ಒಂದು ವಿಷಯ ಸ್ಪಷ್ಟ ಇರಲಿ, ನಾನು ಪದೇ ಪದೇ ಸದನದಲ್ಲಿ ಪ್ರತಿ ಬಾರಿ ಹೇಳಿದ್ದೇನೆ, ಮೊಬೈಲ್ಗಳನ್ನು ಒಳಗಡೆ ತಂದು ಆನ್ ಇಟ್ಕೊಳ್ಬೇಡಿ, ಆಫ್ ಮಾಡಿ ತನ್ನಿ. ಇಲ್ಲ ಅಂತಂದರೆ ಗೇಟ್ನಲ್ಲೇ ನಾನು ಅದನ್ನು ಇಡಿಸ್ತೇನೆ. ಒಳಗೆ ತಂದದ್ದನ್ನು ಗೊತ್ತಾದರೆ ನಾನು ಇಸ್ಕೋತೇನೆ ಅಂಥೇಳಿ ಒಬ್ಬ ಪತ್ರಿಕಾ ವರದಿಗಾರರು ಒಬ್ರದ್ದು ಫೋನ್ ಬೆಂಗಳೂರಿನೊಳಗೆ ಸದನದ ಒಳಗಡೆ ರಿಂಗ್ ಆದಾಗ ಸ್ವಲ್ಪ ತಡೀರಿ. ನಾನು ಮಾತಾಡೋಗ್ಲೂ ಮಾತಾಡ್ತೀರಾ? ಸಚಿವರು ತಾವು ಸ್ವಲ್ಪ ಗಮನ ಇರಲಿ. ತಾವು ಸಚಿವರು ಸ್ವಲ್ಪ ತಡೀರಿ. ಆ ಫೋನ್ನ ನಾನು ತರಿಸಿಟ್ಕೊಂಡು 2 ದಿವಸದ ನಂತರ ಆ ಮಾಧ್ಯಮದ ಬೆಂಗಳೂರಿನಲ್ಲಿ ವಾಪಸ್ ಕೊಟ್ಟಿದ್ದೆ. ಇಲ್ಲೂ ಮೊದಲನೇ ದಿವಸನೇ ಯಾರದ್ದೋ ಫೋನ್ ರಿಂಗ್ ಆದಾಗ ನಾನು ಕಾನ್ಫಿಸ್ಕೇಟ್ ಮಾಡ್ಕೋತೇನೆ, 20ನೇ ತಾರೀಕು ಕೊಡ್ತೇನೆ ಅಂತ ಹೇಳಿದ್ದೆ. ಫೋನು ಆನ್ ಇರೋದು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅದು ಸರಿಯಲ್ಲ. ಆದ್ದರಿಂದ ಫೋನ್ಗಳ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ರೂಲಿಂಗ್ ಅಂತಿರೋ, ನಿರ್ಣಯ ಅಂತಿರೋ, ಅಥವಾ ನನ್ನ ಬೇಡಿಕೆ ಅಂತಿರೋ, ಏನು ಬೇಕಾದ್ರೆ ಹೇಳಿ, ಸದನದ ಒಳಗೆ ಯಾರು ಫೋನ್ನ ಆನ್ ಮಾಡಿ ಇಟ್ಕೊಳ್ಳೋದು ಸರಿಯಲ್ಲ. ನಾನು ಅದನ್ನು ಒಪ್ಪೋದಿಲ್ಲ. ಯಾರಾದರೂ ಹಾಗೆ ಇಟ್ಕೊಂಡಿದ್ರೆ ಆ ಫೋನು ನನಗೆ ಗೊತ್ತಾದರೆ, ಅದು ರಿಂಗ್ ಆದ ಗೊತ್ತಾದರೆ ಆ ಫೋನ್ನ ನಾನು ವಾಪಸ್ ಕೊಡಬೇಕೋ ಬೇಡೋ ಆಮೇಲೆ ತೀರ್ಮಾನ ಮಾಡ್ತೇನೆ. ನಾನು ಅದನ್ನು ತರಿಸ್ಕೋತೇನೆ, ಮಾರ್ಷಲ್ ಕಳಿಸಿ. ಅಲ್ಲಿಗಾಗಿ ಈ ವಿಷಯನ ಅಲ್ಲಿಗೆ ಸಭಾಪತಿಯವರೇ, ಇಂಥ ಘಟನೆ ಇದೆ. ಇಲ್ಲ ಇಲ್ಲ ಅಂದ್ರೆ ನಮ್ಮ ಸದನದಲ್ಲಿ ಸಭಾಪತಿಯವರೇ, ನಮ್ಮ ಸದನದಲ್ಲಿ ಬಿಡೋದಿಲ್ಲ. ಈ ಘಟನೆಯನ್ನು ಮಾಡಿದ್ರೆ ಕೊಡ್ತೀನಿ. ರೈತರು ಉದ್ಧಾರ ಆಗುದಿಲ್ಲ. ಆಯ್ತಾ? ಇದು ನಮ್ಮ ಸದನಕ್ಕೆ ಏನು ಇದಕ್ಕೆ ತಾವು ಕೊನೆಗಾಣಿಸುವಂತ ಒಂದು ಆದೇಶ ಮಾಡಿದ್ರೆ ನಮಗೆ ಬಹಳ ಸಂತೋಷ. ಯಾರೇ ಫೋನ್ ಇದು ಸರಿಯಾದಂತ ಮುಕ್ತಾಯ ಅಲ್ಲ ಮಾನ್ಯ ಸಭಾಪತಿಗಳೇ. ಇದನ್ನ ನಾವು ಖಂಡಿಸಿ ನಾವು
ಅಲ್ಲ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅವ್ರ ಜೊತೆ ಬರ್ತೀವಿ, ನಾವು ಹೋಗ್ತೀವಿ ಅವ್ರ ಜೊತೆ. ಏನು ಅಂತ ಹೇಳ್ಬೇಕಲ್ಲ. ನಾವು ಆ ಕಡೆ ಹೋಗೋಣ, ಅಲ್ಲ ಮುಖ್ಯಮಂತ್ರಿಗಳು ಕರೀಲಿದ್ದಾರೆ, ನಾವು ಆ ಕಡೆ ಹೋಗೋಣ. ಅದೇನು ಯಾತಕ್ಕೆ ಧರಣಿ ಕೂತ್ರು? ನೀವು ಬರ್ತೀರಾ ಯಾಕೆ? ಸೊ ಅವ್ರ ವಿರುದ್ಧ ನೀವು ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯನವರು. ನಾವು ಆ ಕಡೆ ಹೋಗೋಣ. ಅಲ್ಲಲ್ಲ, ಕೂರ್ಸಿ ಕೂರ್ಸಿ. ನಾವು ಆ ಕಡೆ ಹೋಗಿ ಕೂಡ್ತೀವಿ ಸರ್. ಸರ್ ನಾವು ಆ ಕಡೆ ಹೋಗಿ ಕೂಡ್ತೀವಿ. ಇಲ್ಲ ಸರ್, ಸರ್ ಸರ್ ಇಲ್ಲಿ ಕರಿಯಪ್ಪ ಒಂಚೂರು ಅವ್ರು ಯಾತಕ್ಕಿದು ಅಂತ ಏನಾಗಬೇಕು ನೋಡೋಣ. ಏನು ಫೋಟೋ ಯಾತಕ್ಕೋಸ್ಕರ ಧರಣಿ ಕೂತಿದ್ದಾರೆ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಧರಣಿ ಕೂತಿದ್ದಾರೆ, ಇವರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಸೀಟಲ್ಲಿ ಕೂತಿದ್ದಾರೆ. ಕಾಂಗ್ರೆಸ್ನವ್ರ ವಿರುದ್ಧವಾಗಿ ಮುಖ್ಯಮಂತ್ರಿ. ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ಯಾಕೆ ಧರಣಿ ಕೂರ್ತೀರಿ ಅಂತ ಹೇಳ್ಬೇಕಲ್ಲ. ಮಾನ್ಯ ಸಭಾಪತಿಗಳ ಸಭಾನಾಯಕರು ಯಾತಕ್ಕೆ ಧರಣಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡ್ಬೋದು. ಯಾಕೆ ಏನೋ ಧರಣಿ ಬಂದಿರೋದು ಯಾಕೆ ಅಂದೆ? ಧರಣಿ ಬಂದಿರ ಮಾನ್ಯ ಸಭಾಪತಿಗಳು ಸದನದ ಸಮಯವನ್ನ ಹಾಳು ಮಾಡ್ತಿದ್ದಾರೆ.